ಸವಾಲ್ ಟಿವಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ನಲ್ಲಿ ಜೋರಾದ ಡಿನ್ನರ್ ಪಾಲಿಟಿಕ್ಸ್. ಮಾರ್ಚ್ 16ರಂದು ಸಚಿವರಿಗೆ ಔತಣಕೂಟ ಆಯೋಜಿಸಿದ ಸಿಎಂ ಸಿದ್ದರಾಮಯ್ಯ. ಕ್ರಾಸ್ ವೋಟ್ ಭೀತಿ. ಒಡಿಶಾ ಕೈ ಶಾಸಕರು ಬಿಡದಿ ರೆಸಾರ್ಟ್ಗೆ ಶಿಫ್ಟ್. ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಕೊರತೆ, ಸೌದಿಗೆ ಕುದುರಿದ ಬೇಡಿಕೆ, ಬೆಲೆ ಹೆಚ್ಚಳ. ಕಬ್ಬಿಗೆ ಘೋಷಿಸಿರುವ ಹೆಚ್ಚುವರಿ ದರ ಪಾವತಿಸಿ, ಜಿಲ್ಲಾಧಿಕಾರಿ ಶ್ರೀರೂಪ. ಮದುವೆ ಸಮಾರಂಭದಲ್ಲಿ ಕಾಶ್ಮೀರ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಕೊಲೆಗೆ ಯತ್ನ. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆಯಿಲ್ಲ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಸ್ಪಷ್ಟನೆ. ಅಫ್ಘಾನಿಸ್ತಾನದ ಮೇಲೆ ಪಾಕ್ ಮತ್ತೆ ಏರ್ ಸ್ಟ್ರೈಕ್. ರಂಜಾನ್ ತಿಂಗಳಿನಲ್ಲೇ ದಾಳಿ ನಡೆಸಿದ್ದಕ್ಕೆ ತಾಲಿಬಾನ್ ಕಿಡಿ. ಜೈಲಿನೊಳಗೆ ಕುಳಿತು ಬರೋಬ್ಬರಿ 5 ವರ್ಷಗಳ ಕಾಲ ಸುರಂಗ ತೋಡಿದ ಕೈದಿ ಕೊನೆಗೆ ಹೋಗಿದ್ದೆಲ್ಲಿಗೆ? ಫರ್ಮಾನ್ ಖಾನ್ ಜೊತೆ ಮೊನಾಲಿಸಾ ಮದುವೆ, ತಂದೆ ಹೇಳಿದ್ದೇನು? ಪುನೀತ್ ನಟನೆಯ ಆಕಾಶ್ ಮರುಬಿಡುಗಡೆ, ದೊಡ್ಡ ಪರದೆ ಮೇಲೆ ಅಪ್ಪು ಅಬ್ಬರ. ಆರನ್ ಮಾಲೀಕತ್ವದ ತಂಡಕ್ಕೆ ಆಯ್ಕೆಯಾದ ಪಾಕ್ನ ಅಬ್ರಾರ್ ಅಹ್ಮದ್. ರಾಹುಲ್ ದ್ರಾವಿಡ್ಗೆ ಸಿಕೆ ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿ. ಇದೇ ತರಹ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸವಾಲ್ ಟಿವಿ, ಸದಾ ನಿಮ್ಮೊಂದಿಗೆ.